ನಮಸ್ಕಾರ. ಭಾರತದ ಚರಿತ್ರೆಯಲ್ಲಿ 1964 ಮೇ 27ನೇ ತಾರೀಕು ಮರೆಯಲಾಗದಂತಹ ದಿನ. ಯಾಕೆ, ಏನಾಯಿತು ಅಂತ ಒಮ್ಮೆ ನಾವು ಮೆಲುಕನ್ನು ಹಾಕಿದ್ರೆ, ದೆಹಲಿಯ ಜನ ತಮ್ಮ ಎಂದಿನ ದಿನಚರಿಯಂತೆ ಜೀವನವನ್ನು ಮಾಡ್ತಾ ಇರುವಂತಹ ಸಂದರ್ಭ. ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರ ಮನೆ ತೀನ್ಮೂರ್ತಿ ಭವನದಿಂದ ಒಂದು ಕೆಟ್ಟ ಸುದ್ದಿ ಹರಿದು ಬರುತ್ತೆ. ನೆಹರೂರವ್ರಿಗೆ ಹೃದಯಾಘಾತ ಆಗಿದೆ. ಈ ಒಂದು ದಿಗ್ಭ್ರಮೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಮೇ 27ನೇ ತಾರೀಕು ಕೆಲವು ತಿಂಗಳ ಹಿಂದೆಯೇ ನೆಹರೂರವ್ರಿಗೆ ಲಘುವಾಗಿ ಹೃದಯಾಘಾತ ಆಗಿರುತ್ತೆ. ಆದರೂ ಕೂಡ ಈ ಒಂದು ದೊಡ್ಡ ಗಂಭೀರವಾದಂತಹ ಸಮಸ್ಯೆಯಿಂದ ಚೇತರಿಸ್ಕೊಂಡು ಹೊರಗಡೆ ಬಂದಿರ್ತಾರೆ. ನನಗಿನ್ನೇನು ಸಮಸ್ಯೆ ಆಗೋದಿಲ್ಲ, ನಾನಿನ್ನೂ ಬಹುಕಾಲದ ದಿನಗಳವರೆಗೂ ಕೂಡ ನಾನು ಬದುಕಬಲ್ಲೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ ಜವಾಹರ್ಲಾಲ್ ನೆಹರೂರವರು ಹೊರಬಂದಿರ್ತಾರೆ. ಆದರೆ ದುರದೃಷ್ಟವಶಾತ್ ಅದೇ ದಿನ ನೆಹರೂರವರು ಇನ್ನಿಲ್ಲ ಎಂಬಂತಹ ಒಂದು ದುಃಖಕರ ಸನ್ನಿವೇಶ ಎದುರಾಗುತ್ತೆ. ಎಲ್ಲರಿಗೂ ತಲೆಬಿಸಿ ಆಗುತ್ತೆ. ಯಾರಿಗೂ ಕೂಡ ನೆಹರೂರವರ ನಂತರ ಪ್ರಧಾನಿ ಯಾರಾಗಬೇಕು, ಯಾರನ್ನ ಮುಂದೆ ಇದ್ದಾರೆ ಅಂಥೇಳಿ ಎಲ್ಲರೂ ಕೂಡ ರಾಜಕೀಯ ವಿಶ್ಲೇಷಕರು, ಅನೇಕ ವಿವಿಧ ಸಮಾಜ ಮುಖಂಡರು ಎಲ್ರಿಗೂ ಕೂಡ ತಲೆಬಿಸಿ ಉಂಟಾಗುತ್ತೆ. ಅವರು ತಮ್ಮ ಕೈಬೆರಳುಗಳನ್ನು ಲೆಕ್ಕಾಚಾರ ಮಾಡ್ತಾ ಯಾರಾಗಬಹುದು, ಮೇಲಿಂದ ಕೆಳಕ್ಕೆ ಎಲ್ಲವನ್ನ ಸರಿಯಾಗಿ ಸಮಾಜವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಯಾರಿದ್ದಾರೆ, ಈ ಥರ ಲೆಕ್ಕ ಆಗ್ತಾ ಇರುವಂತಹ ಸಂದರ್ಭ ಒಂದು 3-4 ಜನರ ಹೆಸರು ಅವರ ಕಣ್ಮುಂದೆ ಬರುತ್ತೆ. ಈ ಒಂದು ಸಂಕಟದ ಸಮಯದಲ್ಲಿ ಭಾರತದಲ್ಲಿ ಇಷ್ಟೊಂದು ಗಂಭೀರ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಭಾರತವನ್ನು ಮತ್ತೆ ಸಾರ್ವಭೌಮತ್ವಕ್ಕೆ ತಗೊಂಡುಕೊಂಡು ಹೋಗಿರ್ತಕ್ಕಂತಹ ಶಕ್ತಿ ಯಾರಿಗಿದೆ ಅಂತ ಹೇಳಿ ಕೊನೆಗೆ ಎಲ್ಲರೂ ತೀರ್ಮಾನ ಮಾಡಿ ಈ ಒಂದು ಭಾರತದ ಆಡಳಿತ ರಥವನ್ನು ಎಳಿಲಿಕ್ಕೆ ಇರುವಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನುವಂತಹ ಹೆಸರನ್ನು ಮುಂಚೂಣಿಗೆ ತರ್ತಾರೆ. ನಾನು ಆಗಲೇ ಹೇಳ್ದಂಗೆ ಅದೊಂದು ಸಂಕಟ ಸನ್ನಿವೇಶ. ಯಾರನ್ನು ಪ್ರಧಾನಿ ಮಾಡಬೇಕು, ಯಾರು ಭವಿಷ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಯೋಚನೆ ಮತ್ತು ಡಿಸಿಷನ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಅನೇಕ ರಾಜಕೀಯ ವಿಶ್ಲೇಷಕರು ಬೇರೆ ಬೇರೆ ಥರದ ವಿಭಿನ್ನವಾದಂತಹ ಮಾತುಗಳನ್ನು ಆಡಿದರೂ ಕೂಡ ಫೈನಲ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಆ ಒಂದು ಕೆಲಸಕ್ಕೆ ಸೂಕ್ತ ಅನ್ನುವಂತಹ ನಿರ್ಧಾರವನ್ನು ಅನೇಕ ಮಂದಿ ವಿಶ್ಲೇಷಕರು ತೆಗೆದುಕೊಳ್ತಾರೆ. ಅದು ಯಶಸ್ವಿಯೂ ಕೂಡ ಆಗುತ್ತೆ. ಅರೆ, ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರಿರವರನ್ನೇ ಆ ಒಂದು ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅಂತ ಆಯ್ಕೆ ಮಾಡಿಕೊಂಡ್ರು? ಈಗಿನ ಕಾಲದ ಹಾಗೆ ಆಗಿನ ಕಾಲದಲ್ಲಿ ಯಾವುದೇ ಕುರ್ಚಿಗಾಗಿ ಆಸೆ ಇರಲಿಲ್ಲ. ಬದಲಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತಾದರೆ ಆತನ ಒಂದು ನಡವಳಿಕೆ, ಚಾರಿತ್ರ್ಯ, ಸನ್ನಡತೆ, ಸದಾಚಾರ, ಈ ರೀತಿಯ ಕೆಲವು ವೈಶಿಷ್ಟ್ಯಗಳನ್ನು ಹುಡುಕಿಕೊಂಡು ವ್ಯಕ್ತಿಗಳನ್ನು ಪಟ್ಟಿ ಮಾಡುವಂತಹ ಕಾಲಘಟ್ಟ ಅದು. ಈಗಿನ ಕಾಲ ಆಗಿದ್ದರೆ ಯಾರು ಸ್ವಲ್ಪ ಹಣವಂತರು, ಸ್ಥಿತಿವಂತರು ಅಥವಾ ಜಾತಿಯಲ್ಲಿ ಮುಂಚೂಣಿಯಲ್ಲಿರ್ತಾ ಇದ್ರು ಅವರನ್ನು ಆಯ್ಕೆ ಮಾಡಿ ಇವರೇ ಫೈನಲಿಸ್ಟ್ ಪ್ರಧಾನಮಂತ್ರಿ ಅನ್ನುವಂತಹ ಒಂದು ಹೇರಿಕೆಯನ್ನು ಹೇರ್ತಾ ಇದ್ರು. ಆದರೆ ಆ ಕಾಲಘಟ್ಟದಲ್ಲಿ ಏನಿತ್ತು ಅದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಒಬ್ಬ ಪ್ರಧಾನಿಯನ್ನು ಆಯ್ಕೆ ಮಾಡಬೇಕು, ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಅನೇಕ ರೀತಿಯಾದಂತಹ ಸವಾಲುಗಳು ಎದುರಾಗ್ತಾ ಇತ್ತು. ಏನೆಲ್ಲ ಸವಾಲುಗಳು ಅಂತ ನಾವು ಪಟ್ಟಿ ಮಾಡ್ತಾ ಹೋದರೆ ಸಾವಿರಾರು ಸವಾಲುಗಳು, ಸಮಸ್ಯೆಗಳನ್ನು ನಾವು ಒಂದು ಬುಕ್ಕೆ ಬರಿಬಹುದು. ಬದಲಾಗಿ ಒಂದು ಸಿಕ್ಕಂತಹ ಕಡಿಮೆ ಸಮಯದಲ್ಲಿ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಈ ದೇಶದ ವ್ಯಕ್ತಿ ಪ್ರಧಾನಿಯಾದರೆ ಉತ್ತಮ ಅನ್ನುವಂತಹ ನಿರ್ಧಾರವನ್ನು, ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡ್ರು. ಅದು ಯಶಸ್ವಿಯೂ ಕೂಡ ಆಯಿತು. ಆದರೆ ಆ ವ್ಯಕ್ತಿ, ಆ ಒಂದು ಸ್ಥಾನಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಹೇಗಾದರೂ ಅವರು ಬಾಲ್ಯದಿಂದ ಅವರು ಮೈಗೂಡಿಸ್ಕೊಂಡು ಬಂದಂತಹ ಅನೇಕ ವಿಷಯಗಳು ಏನಿದ್ವು, ಬೆಳೆದಂತಹ ವಾತಾವರಣ ಹೇಗಿತ್ತು, ಅವರ ಕೌಟುಂಬಿಕ ಸಮಸ್ಯೆಗಳು ಏನಿತ್ತು, ಅವರ ಮನೆಯಲ್ಲಿ ಬಡತನ ಎಷ್ಟಿತ್ತು, ಇದೆಲ್ಲವನ್ನು ನಾವು ಒಮ್ಮೆ ಯೋಚನೆ ಮಾಡಬೇಕಾದ್ರೆ ನಮಗೆ ಕಣ್ಮುಂದೆ ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಾದ್ರೆ ಆತನಿಗೆ ಅನೇಕ ಸವಾಲುಗಳಿರುತ್ತೆ. ಆ ವ್ಯಕ್ತಿಯನ್ನು ನಾವು ಸೂಕ್ತ ಕೆಲವು ಸನ್ನಿವೇಶಗಳ ಆಧಾರದ ಮೇಲೆ ಆ ವ್ಯಕ್ತಿಯ ಸಚ್ಚಾರಿತ್ರ್ಯವನ್ನು ನಾವು ಅಳತೆ ಮಾಡ್ಕೊಂಡು ಬಂದಿರತಕ್ಕಂಥ ಅನೇಕ ಉದಾಹರಣೆಗಳು ಇದೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರೂ ಕೂಡ ಆ ಒಂದು ಸ್ಥಾನಕ್ಕೆ ಸೂಕ್ತವಾದಂಥ ವ್ಯಕ್ತಿ. ಆದರೆ ಅವರ ಒಂದು ಕೌಟುಂಬಿಕ ವ್ಯವಸ್ಥೆ ಹೇಗಿತ್ತು, ಅವರು ಬೆಳೆದು ಬಂದಂತಹ ರೀತಿ ಹೇಗಿತ್ತು, ಅದೊಂದು ರೋಚಕ.
ಅವರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಸಾವಿರಾರು ಘಟನೆಗಳು ಅವರ ಜೀವನದಲ್ಲಿ ನಡೆದಿದೆ. ಸಮಾಜಕ್ಕೆ ಸ್ಫೂರ್ತಿಯಾದಂತಹ ಅನೇಕ ಸನ್ನಿವೇಶಗಳನ್ನು ಕೂಡ ಶಾಸ್ತ್ರೀಜಿ ಬಿಟ್ಟು ಹೋಗಿದ್ದಾರೆ. ಅವರು ನೋಡಲಿಕ್ಕೆ ತುಂಬ ಕುಬ್ಜವಾದಂತಹ ಶರೀರ, ಸರಳ ಉಡುಪು, ಮೃದು ನಡಿ. ಅವರು ಮಾತಾಡಬೇಕಾದ್ರೆ ಬೇರೆಯವ್ರಿಗೆ ಕೇಳಿಸುತ್ತೋ ಕೇಳಿಸಲ್ವೋ ಅನ್ನುವಂತಹ ಮೆಲುಧ್ವನಿ. ಕೆಲರಿಗೂ ಕೂಡ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ, ಏನಪ್ಪ ಇಂತಹ ವ್ಯಕ್ತಿ ನಮ್ಮ ದೇಶವನ್ನು ಆಳಲಿಕ್ಕೆ ಮಾಡಲಿಕ್ಕೆ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆಯೂ ಕೂಡ ಮುಂದೆ ಬಂದಿರತಕ್ಕಂತಹದ್ದು ಸನ್ನಿವೇಶಗಳು ಕೂಡ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾವು ಎಂದೂ ಕೂಡ ಹೊಗಳಿಸಿಕೊಂಡವರಲ್ಲ. ತಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಯಾವಾಗಲೂ ಕೂಡ ಹೇಳ್ಕೊತಾ ಇರುವಂತಹ ವ್ಯಕ್ತಿಗಳು ಕೂಡ ಅಲ್ಲ. ಆದರೆ ಬದಲಾಗಿ ಅವರು ನಡ್ಕೊಂಡಂತಹ ಒಂದು ವ್ಯಕ್ತಿತ್ವ ಏನಿದೆ ಅದರ ಆಧಾರದ ಮೇಲೆ ಶಾಸ್ತ್ರೀಜಿ ಗುರುಸ್ಕೊಂಡ್ರೆ ಹೊರತು ಯಾವುದೇ ರೀತಿಯಾದಂತಹ ಈಗಿನ ಕಾಲಘಟ್ಟದಲ್ಲಿ ನಾವೇನು ಸಾಮಾಜಿಕ ಮಾಧ್ಯಮಗಳು ಅಂತ ಹೇಳ್ತೀವಿ, ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ತೀವಿ, ಆಗಿನ ಕಾಲದಲ್ಲಿ ಇದ್ದಿದ್ರೆ ಬಹುಶಃ ಶಾಸ್ತ್ರೀಜಿ ಇನ್ನೂ ಉತ್ತಮವಾಗಿ ಅವರ ಹೆಸರನ್ನು ರಾರಾಜಿಸ್ತಿದ್ರೇನೋ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ನಮ್ಮಲ್ಲೇ ಕೇಳಿಬರೋದು ಸಹಜವಾದಂತಹ ಒಂದು ಮಾತು. ನಿಜವಾಗಿಯೂ ಹೇಳಬೇಕು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮಗೆ ಇಂತಹ ಹುದ್ದೆ ಬೇಕು ಅನ್ನುವಂತಹ ಯಾವುದೇ ಹಠ ಅಥವಾ ಬೇಡಿಕೆ ಇಟ್ಟಂತಹ ವ್ಯಕ್ತಿ ಅಲ್ವೇ ಅಲ್ಲ. ಅವರು ಯಾವಾಗಲೂ ಕೂಡ ತನಗೆ ಅಥವಾ ತನ್ನ ಪಾಲಿಗೆ ಬಂದಂತಹ ಕೆಲಸ ಏನಿದೆ ಅದೊಂದು ಈಶ್ವರೀಯ ಕೆಲಸ. ಈ ಒಂದು ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾನು ಏನು ಮಾಡಬಹುದು, ರಾಷ್ಟ್ರದ ಒಂದು ಬದಲಾವಣೆಗೋಸ್ಕರ ನಾನು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಅನ್ನುವಂತಹ ಅನೇಕ ವಿಷಯಗಳ ಆಧಾರದ ಮೇಲೆ ಶಾಸ್ತ್ರೀಜಿ ತುಂಬ ನಿರ್ಧಾರಗಳನ್ನು ಕೂಡ ತಗೊಂಡಿದ್ದಾರೆ. ಇಂತಹ ಮೇರು ವ್ಯಕ್ತಿತ್ವ ಬಾಲ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಬೆಳೆದು ಬಂದರು, ಅವರ ಒಂದು ಶೈಕ್ಷಣಿಕ ವ್ಯವಸ್ಥೆಗಳು ಹೇಗಿತ್ತು, ಅವರ ಕೌಟುಂಬಿಕ ಹಿನ್ನೆಲೆ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದಂತಹದ್ದು ನಮ್ಮದೇ ಆದಂತಹ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶಾಸ್ತ್ರೀಜಿ ಮೂಲತಃ ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ಒಂದು ಮಾತಿದೆ. ಅದು ನಿಜವಾಗ್ಲೂ ಕೂಡ ಅವರ ವ್ಯಕ್ತಿಗೆ ಮತ್ತು ವ್ಯಕ್ತಿತ್ವಕ್ಕೆ ಹೇಳಿ ಮಾಡಿಸಿದಂತಹ ಗಾದೆ ಮಾತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ನಮಗೆ ಅನೇಕ ರೀತಿಯಾದಂತಹ ವ್ಯಕ್ತಿಗಳು ಅವರ ಒಂದು ಸಾಧಾರಣ ವ್ಯಕ್ತಿತ್ವದಿಂದ ಅಸಾಧಾರಣವಾದಂತಹ ಮಹತ್ತರವಾದಂತಹ ಕಾರ್ಯಗಳನ್ನು ಮಾಡಿರೋದನ್ನು ಕೂಡ ನಾವು ಗಮನಿಸಬಹುದು ಇತಿಹಾಸದ ಪುಟಗಳನ್ನು ತೆಗೆದರೆ. ಉದಾಹರಣೆಗೆ ಶಿವಾಜಿ ಮಹಾರಾಜರು ಅವರು ಕೂಡ ಕುಬ್ಜ ವ್ಯಕ್ತಿತ್ವವನ್ನು ಉಳ್ಳಂತಹ ವ್ಯಕ್ತಿಯಾಗಿದ್ದರೂ ಕೂಡ ಸಮಾಜದಲ್ಲಿ ಸುಸಂಘಟಿತವಾದಂತಹ ಸೈನ್ಯ ವ್ಯವಸ್ಥೆಯನ್ನು ಹೊಂದಿ ಯಾವ ರೀತಿಯಾಗಿ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅಥವಾ ಮೊಘಲರ ವಿರುದ್ಧ ಹೋರಾಟದ ಕಿಚ್ಚನ್ನು ಹೊತ್ತಿಸಿ ಅಂದಿನ ಕಾಲದಲ್ಲಿ ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ರಕ್ಷಣೆ ಹೇಗೆ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ನಾವು ಕಾಣ್ತೀವಿ. ಆದರೆ ಶಿವಾಜಿ ಮಹಾರಾಜರನ್ನು ಹೋಲಿಸುವಂತಹ ವ್ಯಕ್ತಿತ್ವ ಏಕೆ ಅಂತ ಹೇಳಿದ್ರೆ ನಮಗೆ ಶಾಸ್ತ್ರೀಜಿ ನೆನಪಾಗೋದು ಕೇವಲ ಅವರ ಒಂದು ಭೌತಿಕ ನೋಟದಿಂದಾಗಿ ಆ ರೀತಿ ಕಾಣ್ತಾರೆ. ಮೂಲತಃ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಶಾಸ್ತ್ರಿ ಅನ್ನುವಂತಹ ಹೆಸರು ಅವರಿಗೆ ಕೊಟ್ಟಂತಹ ಬಿರುದೇ ಹೊರತು ಅವರ ಒಂದು ಬಾಲ್ಯದ ಹೆಸರಾಗಿರಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1904ನೇ ಇಸ್ವಿ ಅಕ್ಟೋಬರ್ 2ನೇ ತಾರೀಕು ಕಾಶಿಗೆ ಕೇವಲ 7 ಮೈಲಿ ದೂರದಲ್ಲಿರ್ತಕ್ಕಂತಹ ಮುಘಲ್ ಸರಾಯ್ ಎಂಬುವಂತಹ ಒಂದು ಊರೇನಿದೆ ಅಲ್ಲಿ ಊರಿನಲ್ಲಿ ಜನಿಸ್ತಾರೆ. ತಂದೆ ಶಾರದಾ ಪ್ರಸಾದ್, ತಾಯಿ ರಾಂದುಲಾರಿ ದೇವಿ. ಅವರದು ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನು ಉಳ್ಳಂತಹ ಒಂದು ಕುಟುಂಬ ವ್ಯವಸ್ಥೆಯಾಗಿದ್ದರೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಶಾಸ್ತ್ರೀಜಿ ಈ ಒಂದು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದವರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಅವರು ವಹಿಸಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಾದರೆ ಅವರ ಹೆಸರಿನಲ್ಲಿದ್ದಂತಹ ಜಾತಿ ಸೂಚಕ ಪದ ಅಂತ ನಾವೇನು ಹೇಳ್ತೀವಿ, ಶ್ರೀವಾಸ್ತವ್ ಅನ್ನುವಂತಹ ಒಂದು ಜಾತಿ ಸೂಚಕ ಪದವನ್ನು ಅವರು ತೆಗೆದುಹಾಕಿ ಇದು ನನಗೆ ಬೇಡ ಅನ್ನುವಂತಹ ಒಂದು ವಿರೋಧ ಮನೋಭಾವನೆ, ಅಂದರೆ ಜಾತಿಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅಂತ ಹೇಳ್ಬೋದು. ಅವ್ರ ತಂದೆಯೂ ಕೂಡ ತುಂಬ ಸರಳವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂತಹ ವ್ಯಕ್ತಿಗಳಾಗಿದ್ದರು. ಅವರು ಅಲಹಾಬಾದ್ನಲ್ಲಿ ರೆವಿನ್ಯೂ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದರು. ಅದು ಬಡತನದ ಕೆಲಸ ಅಂತೇಳಿ ಆ ಕಾಲದಲ್ಲಿ ಅದನ್ನು ಕರಿತಾ ಇದ್ದರು. ಆದರೆ ಅವರು ಕೂಡ ಯಾವುದೇ ಆಸೆಗೆ ಅಥವಾ ಆತ್ಮಗೌರವವನ್ನು ಕಾಪಾಡಿಕೊಂಡು ಬಂದವರಾಗಿರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ 1 ವರ್ಷದ ಕೂಸಾಗಿದ್ದಾಗ ಅವರ ತಂದೆ ತೀರ್ಕೊಳ್ತಾರೆ.
ಈ ಒಂದು ಆಘಾತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನದಲ್ಲಿ ಒಂದು ಮರೆಯಲಾಗದಂತಹ ಮತ್ತು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಅದು ಹೇಳಿದ್ರೆ ಏನು ಅತಿಶಯೋಕ್ತಿ ಆಗೋದಿಲ್ಲ. ಒಂದು ದೊಡ್ಡ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಆಗಿರುತ್ತೆ. ಆಗಿನ್ನು ಕೇವಲ 1 ವರ್ಷದ ಮಗು ಆಗಿರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಈ ಕಾರಣಕ್ಕೋಸ್ಕರನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ತಾತನ ಕೈಯಲ್ಲಿ ಬೆಳೆದಂತಹ ವ್ಯಕ್ತಿ ಆಗ್ತಾರೆ. ಅವ್ರ ತಾತ ಹಜಾರಿ ಲಾಲ್ರವರು, ಅವ್ರ ತಮ್ಮಂದಿರು, ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು, ಹೀಗೆ ಅದು ಒಂದು ಸಣ್ಣ ಪ್ರಪಂಚ. ಇವರೆಲ್ಲರೂ ಕೂಡ ಹಜಾರಿ ಲಾಲ್ರವರ ಪ್ರೀತಿ ಅಕ್ಷಯಪಾತ್ರೆ. ತಮ್ಮ ದೊಡ್ಡ ಸಂಸಾರದಲ್ಲಿದ್ದಂತಹ ಪ್ರತಿಯೊಬ್ಬರನ್ನೂ ಕೂಡ ಅವರು ಅಚ್ಚುಮೆಚ್ಚಾಗಿ ಕಾಣ್ತಿದ್ದಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಹಜಾರಿ ಲಾಲ್ ಅಂತ ಹೆಸರುವಾಸಿಯಾಗಿರ್ತಾರೆ. ಹೀಗೆ ತಾತನ ಕೈ ಕೆಳಗೆ ಬೆಳೆದಂತಹ ಶಾಸ್ತ್ರೀಜಿ ಮುಂದೊಂದು ದಿನ ಇಡೀ ದೇಶವನ್ನು ಒಂದು ಸುಸಜ್ಜಿತವಾಗಿ ಬೇರೆ ದೇಶಗಳ ಎದುರು ಯಾವುದೇ ರೀತಿಯಾದಂತಹ ಆತ್ಮಗೌರವಕ್ಕೆ ಧಕ್ಕೆ ಬಾರದ ರೀತಿಯಾಗಿ ನೋಡಿಕೊಂಡಂತಹ ವ್ಯಕ್ತಿ ಶಾಸ್ತ್ರೀಜಿ ಆಗಿರ್ತಾರೆ. ಇನ್ನೂ ಒಂದು 2-3 ಘಟನೆಗಳನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ, ಶಾಸ್ತ್ರೀಜಿ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅವರು ಎಂತಹ ಧೈರ್ಯ ಸಾಹಸಿ ಆಗಿದ್ದರು. ಗಿಡವಾಗಿ ಬಗ್ಗದ್ದು ಮಡವಾಗಿ ಬಗ್ಗೀತೆ ಅನ್ನುವಂಥ ಒಂದು ಗಾದೆ ಮಾತಿದೆ. ಅದೇ ರೀತಿ ಶಾಸ್ತ್ರೀಜಿ ತಾನು ತನ್ನ ತಾತನ ಕೈ ಕೆಳಗೆ ಬೆಳೆದಂತಹ ಗೊಂಬೆಯಾಗಿ ಯಾವ ರೀತಿಯಾದಂತಹ ಧೈರ್ಯ ಸಾಹಸದ ವ್ಯಕ್ತಿಯನ್ನಾಗಿ ರೂಪುಗೊಂಡು ನಂತರ ಇಡೀ ದೇಶಕ್ಕೆ ಒಬ್ಬ ಮಾದರಿ ವ್ಯಕ್ತಿಯಾಗಿ ಬೆಳೆದಂತಹ ವ್ಯಕ್ತಿ ಯಾರಾದರೂ ಇತ್ತು ಅಂತ ಹೇಳಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಮ್ಮೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 3 ತಿಂಗಳ ಮಗುವಾಗಿದ್ದಾಗ ನಡೆದಂಥ ಒಂದು ಘಟನೆ ಸ್ವಾರಸ್ಯಕರವಾಗಿದೆ. ಪವಿತ್ರ ಗಂಗಾ ನದಿ ಸ್ನಾನವನ್ನು ಮಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಅವರ ತಾಯಿಯ ಕೈಯನ್ನು ಜಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬೇರೆಯವರಿಗೆ ಸಿಗ್ತಾರೆ. ಆ ನೂಕು ನಿಗ್ಗಲಿನಲ್ಲಿ ಒಬ್ಬ ವ್ಯಕ್ತಿ ಕೂಡ ಅದೇ ಸಮಯದಲ್ಲಿ ದೇವರಿಗೆ ಹರಕೆಯನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭ ಆ ವ್ಯಕ್ತಿ ಕೈಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಿಗ್ತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಮ್ಮ ಅಪ್ಪ ಹುಡುಕ್ತಾ ಹೊರಟು ಹಂಗೆ ಪೊಲೀಸರಿಗೆ ಕಂಪ್ಲೇಂಟು ಕೂಡ ಕೊಡ್ತಾರೆ, ನನ್ನ ಮಗನನ್ನು ಹುಡುಕಿ ಕೊಡಿ ಅಂತೇಳಿ. ಅದೃಷ್ಟವಶಾತ್ ಇನ್ನೇನು ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ತನ್ನ ತಂದೆ ಮತ್ತು ತಾಯಿಯ ಕೈಗೆ ಸಿಕ್ಕಿದ್ರು. ಆ ಸಮಯದಲ್ಲಿ ಯಾರಿಗೆ ಆ ಮಗು ಸಿಕ್ಕಿತ್ತಲ್ಲ ಅವರು ತುಂಬ ವೇದನೆಯನ್ನು ಅನುಭವಿಸಿರ್ತಾರೆ. ಅಂದರೆ ಈ ಮಗು ಅಷ್ಟು ಬೇಗ ಆ ವ್ಯಕ್ತಿಯ ಒಂದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ತುಂಬ ಅದ್ಭುತವಾದಂತಹ ಒಂದು ಧೈರ್ಯ ಸಾಹಸವನ್ನು ಬೀರಿರ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಒಂದ್ಸಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಸ್ನೇಹಿತರ ಜೊತೆ ಹೋಗ್ತಾ ಇರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಗಂಗಾ ನದಿಯ ತಟದಲ್ಲಿ ಅವರು ದೋಣಿಯ ಮುಖಾಂತರ ಹೋಗ್ತಾ ಇರ್ತಾರೆ. ಶಾಸ್ತ್ರೀಜಿ ಹೋಗಲಿಕ್ಕೆ ಮತ್ತು ಆ ಗೆಳೆಯರ ಜೊತೆ ಹೋಗಲಿಕ್ಕೆ ಒಂದು ನಿಮಿಷಗಳ ಕಾಲ ವ್ಯತ್ಯಾಸ ಅದರ ಪರಿಣಾಮವಾಗಿ ಶಾಸ್ತ್ರೀಜಿ ಸ್ವಲ್ಪ ಹಿಂದೆ ಉಳ್ಕೋತಾರೆ. ಹಿಂದೆ ಉಳ್ಕೊಂಡಂಥ ಸಂದರ್ಭದಲ್ಲಿ ಇನ್ನೇನು ಆ ದೋಣಿ ಹೊರಡಬೇಕು ಅನ್ನೋ ಸಂದರ್ಭದಲ್ಲಿ ಸ್ನೇಹಿತರೆಲ್ಲರೂ ಕೂಡ ದೋಣಿಯನ್ನು ಏರಿ ಹೊರಟೇ ಬಿಡ್ತಾರೆ. ಆದರೆ ಶಾಸ್ತ್ರೀಜಿ ಒಬ್ಬರೇ ದಡದ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಹೇಗೆ ಈಗ ಆ ದೋಣಿ ಹೋಗಿ ಬರೋದಕ್ಕೆ ಸಮಯ ಆಗುತ್ತೆ. ಇವರು ಕೂಡ ದೋಣಿ ಜೊತೆಗೆ ಈಜ್ಕೊಂಡು ಆ ದಡವನ್ನು ಸೇರ್ತಾರೆ. ಅಂದರೆ ಸಣ್ಣ ಬಾಲಕನಾಗಿದ್ದಾಗ ಶಾಸ್ತ್ರೀಜಿ ತುಂಬ ಧೈರ್ಯವಂತರಾಗಿದ್ದರು. ಈ ಒಂದು ಧೈರ್ಯದ ಮನೋಭಾವನೆಯೇ ಮುಂದೊಂದು ದಿನ ಇಡೀ ದೇಶಕ್ಕೆ ಒಂದು ದಾರಿದೀಪ ಆಯಿತು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಹೀಗೆ ಸಣ್ಣ ಒಂದು ಕುಟುಂಬದಲ್ಲಿ ಬೆಳೆದಂತಹ ವ್ಯಕ್ತಿ ತನ್ನ ಒಂದು ಬಾಲ್ಯದ ಪರಿಣಾಮವಾಗಿ ಮುಂದೊಂದು ದಿನ ಸ್ವತಂತ್ರ ಚಳವಳಿಗೂ ಕೂಡ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಶಾಸ್ತ್ರೀಜಿ ಮುಂದೆ ಬರ್ತಾರೆ. ವಾರಣಾಸಿಯ ಹರಿಶ್ಚಂದ್ರ ಪ್ರೌಢಶಾಲೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಭಾರತದಲ್ಲಿ ಒಂದು ಮಹಾ ಬಿರುಗಾಳಿ ಎದ್ದಿರುತ್ತೆ. ಏನದು ಅಂತ ಹೇಳಿದ್ರೆ, ಆಗ ದೇಶದಲ್ಲಿ ಎಲ್ಲೆಲ್ಲೂ ಕೂಡ ಸ್ವರಾಜ್ಯದ ಕೂಗು ಕೇಳಿ ಬರ್ತಾ ಇರುತ್ತೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ಬಾಲಗಂಗಾಧರ ತಿಲಕರು ಇಡೀ ರಾಷ್ಟ್ರಕ್ಕೆ ಒಂದು ಏನು ಮಂತ್ರವನ್ನು ಬೋಧಿಸಿರ್ತಾರೋ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮನಸ್ಸಿನಲ್ಲಿ ಅಗಾಧವಾದಂತಹ ಒಂದು ಪರಿಣಾಮವನ್ನು ಬೀರಿರುತ್ತೆ.
ನನ್ನ ದೇಶಕ್ಕೋಸ್ಕರ ನಾನೇನಾದರೂ ಹೋರಾಟ ಮಾಡಲೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನು ಕೂಡ ಶಾಸ್ತ್ರೀಜಿ ಆ ಒಂದು ಮಂತ್ರದಿಂದ ತುಂಬ ಪ್ರಭಾವಿತರಾಗಿರ್ತಾರೆ. ಅಷ್ಟೇ ಅಲ್ಲ, ಲೋಕಮಾನ್ಯ ತಿಲಕರನ್ನು ಕಂಡ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಒಂದು ಅತೀವ ಗೌರವ. ಅವರ ದರ್ಶನ ಮಾಡಬೇಕು, ಅವರ ವಾಣಿಯನ್ನು ಕೇಳಬೇಕು ಅಂತೇಳಿ ಯಾವಾಗಲೂ ಅದರದ್ದೇ ಜಪವನ್ನು ಮಾಡ್ತಾ ಇರ್ತಾರೆ. ಒಮ್ಮೆ ತಿಲಕರು ವಾರಣಾಸಿಗೆ ಬಂದಿರ್ತಾರೆ. ಅಲ್ಲಿಂದ ಅವರಿದ್ದಂತಹ ಸ್ಥಳ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುತ್ತೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬೇರೆಯವ್ರ ಹತ್ರ ಸಾಲ ಮಾಡಿಕೊಂಡು ರೈಲಿನಲ್ಲಿ ಬಂದು ತಿಲಕರನ್ನ ಮಾತಾಡಿಸಿದ್ರು ಅನ್ನುವಂತಹ ಒಂದು ನೈಜ ಘಟನೆ ಅವರ ಜೀವನದಲ್ಲಿ ತುಂಬ ಬೇರೆಯವರಿಗೆ ಪ್ರೇರಣೆಯನ್ನು ನೀಡುತ್ತೆ. ರಾಮನ ಪಾದುಕೆಗಳನ್ನು ಒತ್ತ ಭರತ ಹೇಗಿರ್ತಾನೋ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಿಲಕರ ಸಂದೇಶವನ್ನು ತಲೆಯಲ್ಲಿ ಇಟ್ಕೊಂಡು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ಮಾಡಿರುವಂತಹವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೇಲೆ ಅತ್ಯಂತ ಪ್ರಭಾವ ಬೀರಿದಂತಹ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ. 1915ರಲ್ಲಿ ವಾರಣಾಸಿಗೆ ಆಗಮಿಸಿದಂತಹ ಗಾಂಧಿಯವರು ಮಾಡಿದಂತಹ ಭಾಷಣ ಕೇಳಿದಾಗ ಲಾಲ್ ಬಹದ್ದೂರ್ ಅವರ ಮೈಯಲ್ಲಿ ವಿದ್ಯುತ್ ಸಂಚಾರವಾಯಿತು. ಅವರ ಬಾಳು ದೇಶಕ್ಕೆ ಮುಡಿಪಾಯಿತು. ಆ ಒಂದು ಭಾಷಣದ ಫಲವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಜೀವನದ ಒಂದು ಪ್ರೇರಣೆಯಾಗಿ ತಗೊಂಡು ರಾಷ್ಟ್ರವನ್ನು ಕಟ್ಟಲಿಕ್ಕೆ ಮುಂದಾದರು. ಅದೃಷ್ಟವಶಾತ್ ಅಕ್ಟೋಬರ್ 2 ಗಾಂಧೀಜಿಯವರು ದೇಶದ ಸ್ವತಂತ್ರಕ್ಕಾಗಿ ಅಸಹಕಾರ ಚಳವಳಿ ಹೂಡಿದಾಗ 1921ರಲ್ಲಿ ಬ್ರಿಟಿಷ್ ಅನ್ಯಾಯದ ಆಡಳಿತದಲ್ಲಿ ಸಹಕಾರ ನೀಡಲ್ಲ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ 17 ವರ್ಷ ಇದ್ದಾಗ ಸರ್ಕಾರಿ ಶಾಲಾ ಕಾಲೇಜು ನ್ಯಾಯಾಲಯ ಕಚೇರಿಗಳನ್ನು ಬಹಿಷ್ಕರಿಸಬೇಕು, ರಾಷ್ಟ್ರಕ್ಕಾಗಿ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಬೇಕು ಅನ್ನುವಂತಹ ಕರೆಯನ್ನು ಕೊಟ್ಟಂಥವರು ಶಾಸ್ತ್ರೀಜಿ. ತಾಯಿಯೂ ಬಂಧುಗಳು ಹುಡುಗನಿಗೆ ಎಷ್ಟೆಷ್ಟು ಬುದ್ಧಿವಾದವನ್ನು ಹೇಳ್ತಾರೆ. ಆದರೆ ಈ ಹುಡುಗಂದು ಒಂದೇ ಹಠ, ಸರ್ಕಾರದ ನಿಷೇಧಾಜ್ಞೆಯನ್ನು ಹೊರಟಿದ್ದಂತಹ ಮೆರವಣಿಗೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾಗವಹಿಸ್ತಾರೆ. ಪೊಲೀಸರು ಅವರನ್ನು ಬಂಧಿಸ್ತಾರೆ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟಾದರೂ ಒಂದು ಹುಡುಗಾಟದ ಹುಡುಗ, ಪೊಲೀಸರು ಅವರನ್ನು ಬಿಟ್ಬಿಡ್ತಾರೆ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾತ್ರ ಎಲ್ಲಿ ಯಾವ ಶಾಲೆಯಲ್ಲಿ ಬಿಟ್ಟಿರ್ತಾರೋ ಮತ್ತೆ ಆ ಶಾಲೆಗೆ ಕಾಲಿರಿಸಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಶಿ ವಿದ್ಯಾಪೀಠ ಅನ್ನುವಂಥ ವಿದ್ಯಾಸಂಸ್ಥೆ ಏನಿರುತ್ತೋ ಅಲ್ಲಿ 4 ವರ್ಷಗಳಲ್ಲಿ ಅವರು ಕಲಿತದ್ದು ಅಗಾಧವಾದಂತಹ ಜ್ಞಾನ ಸಂಪಾದನೆಯನ್ನು ಶಾಸ್ತ್ರೀಜಿಯವರು ಮಾಡ್ತಾರೆ. ವಿದ್ಯಾಪೀಠದ ಪ್ರಾಚಾರ್ಯರಾಗಿದ್ದಂಥ ಡಾಕ್ಟರ್ ಭಗವಾನ್ ದಾಸರು ಬೋಧಿಸಿದಂತಹ ಒಂದು ತತ್ವಶಾಸ್ತ್ರದ ಪರಿಣಾಮ ಅವರು ಅನೇಕ ಪ್ರೇರಣಾದಾಯಿ ಅಂಶಗಳನ್ನು ಅವರ ಮನಸ್ಸಿನ ಮೇಲೆ ತಗೊಳ್ತಾರೆ. 1929ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಶಿ ವಿದ್ಯಾಪೀಠದಿಂದ ಹೊರಬಂದು ಪದವಿಯನ್ನು ಪಡೆದುಕೊಳ್ತಾರೆ. ಇಡೀ ದೇಶ ಅವರ ಸಾಧನೆಗೆ ರಂಗವಾಗುತ್ತೆ. ಲಾಲಾ ಲಜಪತ್ ರಾಯ್ ಅವರು 1921ರಲ್ಲಿ ಸ್ಥಾಪಿಸಿದಂತಹ ಜನಸೇವಕ ಸಂಘ ಅದರ ಒಂದು ಸದಸ್ಯರಾಗಿ ಸೇರ್ಕೊಳ್ತಾರೆ. ಆ ಒಂದು ಸಂಘದ ಧ್ಯೇಯೋದ್ದೇಶ ಏನು ಅಂತ ಹೇಳಿದ್ರೆ ದೇಶದ ಏಳಿಗೆಗಾಗಿ ಬಾಳನ್ನು ಮುಡಿಪಾಗಿ ಇಟ್ಟು ದುಡಿಯಬಲ್ಲ ಸ್ವಯಂ ಸೇವಕರನ್ನು ತರಬೇತಿ ಮಾಡುವಂತಹ ಒಂದು ಸಂಸ್ಥೆ. ಕನಿಷ್ಠ 20 ವರ್ಷಗಳ ಕಾಲ ಆ ಸಂಸ್ಥೆಯಲ್ಲಿ ದುಡಿಬೇಕು. ಅಜೀವ ಪರ್ಯಂತ ಸರಳ ನೇರ ಬದುಕು ನಡೆಸುವುದು ಇದರ ಪ್ರತಿಯೊಬ್ಬ ಸದಸ್ಯನ ಒಂದು ಆದ್ಯ ಕರ್ತವ್ಯ. ತಮ್ಮ ಶ್ರದ್ಧೆ ದುಡಿಮೆಗಳಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೆಚ್ಚುಗೆಯನ್ನು ಗಳಿಸ್ತಾರೆ. ಅವರು 1927ರಲ್ಲಿ ವಿವಾಹವನ್ನು ಆಗ್ತಾರೆ. ಮಿರ್ಜಾಪುರದ ಹೆಣ್ಮಗಳು ಲಲಿತಾದೇವಿ. ಮದುವೆ ಎಷ್ಟು ಅತ್ಯಂತ ಸರಳವಾಗಿ ನಡೆಯಿತು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅನೇಕ ಮಂದಿ ವಿವಾಹವನ್ನು ಕೂಡ ಮಾಡ್ಕೊಳ್ತಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ವಿವಾಹವನ್ನು ಮಾಡ್ಕೊಳ್ತಾರೆ. ಆಗಿನ ಕಾಲದಲ್ಲಿ ಶಾಸ್ತ್ರೀಜಿ ಎಷ್ಟು ಸರಳವಾಗಿ ವಿವಾಹವನ್ನು ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅವರ ಒಂದು ಮದುವೆಗೆ ಅವರ ಒಂದು ಹೆಣ್ಣಿನ ಕಡೆ ಮಾವ ಅವರು ವರದಕ್ಷಿಣೆ ನಾನು ಶಾಸ್ತ್ರಿ ಅವ್ರಿಗೆ ಕೊಡಲೇಬೇಕು ಅಂಥೇಳಿ ಪಟ್ಟು ಹಠವನ್ನು ಹಿಡಿತಾರೆ. ಬದಲಾಗಿ ಅವರು ನೀವು ವರದಕ್ಷಿಣೆಯನ್ನು ಕೊಡಲೇಬೇಕು ಅನ್ನೋದಾದರೆ ಒಂದು ಖಾದಿ ಬಟ್ಟೆಯನ್ನು ಕೊಡಿ ನನಗೆ ಸಾಕು ಅನ್ನುವಂಥ ಒಂದು ಸರಳವಾದಂತಹ ಒಂದು ಬೇಡಿಕೆಯನ್ನು ಮುಂದಿಟ್ಟು ಅವರು ವಿವಾಹವನ್ನು ಆಗ್ತಾರೆ. ಅಂದರೆ ಇದೊಂದು ಸರಳತೆಯ ಒಂದು ಪ್ರತೀಕ. ಅವರು ನಮ್ಮ ದೇಶದಲ್ಲಿ ಎಷ್ಟೊಂದು ಸರಳವಾಗಿ ಬದುಕಿದ್ರು ಅನ್ನೋದನ್ನು ಸಮಾಜಕ್ಕೆ ಒಂದು ತಿಳಿಸ್ಕೊಡುವಂತಹ ಒಂದು ಕಲ್ಪನೆ. ಅಷ್ಟೇ ಅಲ್ಲ, ಅವರನ್ನು ತುಂಬ ಜನರು ಹೀಯಾಳಿಸ್ತಾ ಇರ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ಗೃಹವಿಲ್ಲದ ಗೃಹ ಮಂತ್ರಿ ಅನ್ನುವಂತಹದನ್ನು ಕೂಡ ಅವರ ಒಂದು ಮೇಲೆ ಇರ್ತಕ್ಕಂಥ ಒಂದು ಅಪವಾದ ಅಂತ ಹೇಳಿದ್ರೆ ಅದು ತಮಾಷೆಗೆ ಹೇಳುವಂಥ ಮಾತು. ಅಂದರೆ ಅವರು ಗೃಹ ಮಂತ್ರಿ ಆಗಿದ್ರೂ ಕೂಡ ತಮ್ಮ ಸ್ವಂತಕ್ಕೆ ಒಂದು ಮನೆಯನ್ನೇ ಮಾಡ್ಕೊಂಡಿರಲಿಲ್ಲ ಅಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರೇ ಶಾಸ್ತ್ರೀಜಿ.
ಇಷ್ಟೇ ಅಲ್ಲ, ಸ್ವಾತಂತ್ರ್ಯದ ಹೋರಾಟದ ವಿರುದ್ಧ, ಸ್ವತಂತ್ರ ನಮ್ಮ ದೇಶಕ್ಕೆ ಬರಬೇಕು, ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಯಾರ್ಯಾರು ತೊಡೆಯನ್ನು ತಟ್ತಾ ಇದ್ರು ಅವರ ವಿರುದ್ಧ ಹೋರಾಟ ಮಾಡಿ ನೇತೃತ್ವವನ್ನು ವಹಿಸಿದಂಥ ವ್ಯಕ್ತಿಯು ಕೂಡ ಶಾಸ್ತ್ರೀಜಿ ಆಗಿರ್ತಾರೆ. ಅವರನ್ನು ಅನೇಕ ಬಾರಿ ಜೈಲಿಗೂ ಕೂಡ ಹಾಕಿರ್ತಾರೆ. ಜೈಲಿದ್ದಂತಹ ಸಂದರ್ಭದಲ್ಲಿ ಇವರು ಅನೇಕ ಪುಸ್ತಕಗಳನ್ನು ಕೂಡ ಬರೀತಾರೆ, ಅನೇಕ ವ್ಯಕ್ತಿಗಳ ಚರಿತ್ರೆಗಳನ್ನು ಕೂಡ ಓದ್ತಾರೆ. ಜೈಲಿನಲ್ಲಿತ್ಕೊಂಡೆ ಅನೇಕ ರೀತಿಯಾದಂತಹ ಮಹತ್ತರವಾದಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅವರು ಜೈಲಿನಲ್ಲಿದ್ದರೂ ಕೂಡ ದೇಶಕ್ಕೋಸ್ಕರ ಯಾವ ರೀತಿಯಾಗಿ ಅವರ ಒಂದು ಹೃದಯ ಮಿಡಿತಾ ಇತ್ತು ಅಂತ ಹೇಳಿದ್ರೆ, ಅವರು ಜೈಲಿನಲ್ಲಿದ್ದಾಗ ತನ್ನ ಮಗಳಿಗೆ ಹುಷಾರು ತಪ್ಪಿರುತ್ತೆ. ಹುಷಾರು ತಪ್ಪಿದ್ದಂತಹ ಸಂದರ್ಭದಲ್ಲಿ ಪೆರೋಲ್ ಮೇಲೆ ಹೊರಗಡೆ ಬಂದು ಆ ಪೆರೋಲಿನ ಅವಧಿ ಮುಗಿಯೋದ್ರೊಳಗಡೆ ಅವರು ವಾಪಸ್ ಜೈಲಿಗೆ ಹೋಗ್ತಾರೆ. ಅಂದರೆ ಅವ್ರ ಕಮಿಟ್ಮೆಂಟ್ ಎಷ್ಟಿತ್ತು ದೇಶಕ್ಕೋಸ್ಕರ ಅಂತ ಹೇಳಿದ್ರೆ, ಅವರ ಒಂದು ಜೀವನ ಸನ್ನಿವೇಶ ಸಂದರ್ಭವನ್ನು ಯಾವ ರೀತಿಯಾಗಿ ಅವರು ಉಪಯೋಗಿಸ್ಕೊಳ್ತಿದ್ರು ಅಂತ ಹೇಳಿದ್ರೆ, ತನ್ನ ಮಗಳು ಅಸ್ವಸ್ಥಳಾಗಿ ಹಾಸಿಗೆ ಹಿಡಿದಿದ್ರು ಕೂಡ ಅವರ ಒಂದು ಗಟ್ಟಿಗಾರಿಕೆ ಎಷ್ಟಿತ್ತು, ಈ ದೇಶಕ್ಕೋಸ್ಕರ ನಾನು ಏನಾದರೂ ಕೂಡ ಪರವಾಗಿಲ್ಲ, ಈ ದೇಶ ಚೆನ್ನಾಗಿರಬೇಕು, ಹೋರಾಟದ ಮುಖಾಂತರ ಈ ದೇಶಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತುಂಬ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇನ್ನೊಂದು ದುರದೃಷ್ಟ ಸನ್ನಿವೇಶ ಅಂತ ಹೇಳಿದ್ರೆ, ಒಂದು ವರ್ಷ ಕಳೆದ ನಂತರ ಅವ್ರ ಮಗನೂ ಕೂಡ ವಿಪರೀತ ಜ್ವರಕ್ಕೆ ಒಳಗಾಗ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಬೇಸ್ ಷರತ್ತಾಗಿ ಒಂದು ವಾರ ತಾತ್ಕಾಲಿಕವಾಗಿ ಹೊರಬರಲು ಅವ್ರಿಗೆ ಅವಕಾಶ ಸಿಗುತ್ತೆ. ಆದರೆ ಆ ಅವಧಿ ಮುಗಿಯೋದ್ರೊಳಗೂ ಕೂಡ ತನ್ನ ಮಗನ ಜ್ವರ ಕಡಿಮೆ ಆಗಲೇ ಇಲ್ಲ. ಹಾಸಿಗೆ ಮೇಲಿದ್ದಂಥ ಮಗ ತುಂಬ ಕರುಣಾಜನಕನಾಗಿ, ಪಾಪ ಇವತ್ತು ಹೋಗಬೇಡಿ ಜೈಲಿಗೆ ಅನ್ನುವಂಥ ಒಂದು ಶೋಚನೀಯ ಸ್ಥಿತಿಯಲ್ಲಿದ್ದರೂ ಕೂಡ ಶಾಸ್ತ್ರೀಜಿ ನಗ್ತಾ ಒಂದು ರೀತಿಯಾದಂತಹ ಒಂದು ದುಃಖದ ಸನ್ನಿವೇಶಕ್ಕೆ ಒಳಗಾಗಿ ಅವ್ರ ಕಣ್ಣುಗಳಲ್ಲಿ ನೀರು ಬರುತ್ತೆ. ಮರುಕ್ಷಣವೇ ಅವರು ನಿರ್ಧಾರ ಮಾಡಿಕೊಂಡು ಮತ್ತೆ ವಾಪಸ್ ಜೈಲಿಗೆ ಹೋಗ್ತಾರೆ. ಇದೆಲ್ಲವನ್ನು ನಾವು ಗಮನಿಸಿದ್ರೆ ನಮ್ಮ ಮುಂದೆ ಬರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ದೇಶದ ನಾಯಕನಿಗೆ ಇರಬೇಕಾದಂತಹ ಎರಡು ಮುಖ್ಯ ಗುಣಗಳು ಅಂತ ಹೇಳಿದ್ರೆ ನಿಷ್ಠೆ ಮತ್ತು ದಕ್ಷತೆ. ಇವೆರಡೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಎಂಥ ಸಮಯದಲ್ಲೂ ಕೂಡ ತಮ್ಮ ಗುರಿಯನ್ನು ಬಿಟ್ಟು ಕೊಡದಂತಹ ವ್ಯಕ್ತಿ. ಸ್ವತಂತ್ರಕ್ಕಾಗಿ ಭಾರತದ ಜನ ಹೋರಾಟ ನಡೆಸಿದ್ದಂತಹ ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವಂತ ಸುಖವನ್ನು ಕಡೆಗಣಿಸಿ ಆ ಹೋರಾಟದಲ್ಲಿ ಮನಃಪೂರ್ವಕವಾಗಿ ಧುಮುಕಿದಂತಹ ವ್ಯಕ್ತಿ. ಮಗಳ ಸಾವು, ಮಗನ ಕಾಯಿಲೆ, ಬಡತನ, ಎಷ್ಟೇ ಏನೇ ಅನೇಕ ಸಮಸ್ಯೆಗಳಿದ್ರೂ ಕೂಡ ಇವ್ಯಾವುದೂ ಕೂಡ ನನಗೆ ದೊಡ್ಡದಲ್ಲ, ನನ್ನ ದೇಶ ಕೆಲಸನೇ ಮೊದಲು ಅನ್ನುವಂಥ ಒಂದು ಗಟ್ಟಿ ಧ್ವನಿ ಯಾರ್ದಾರು ಇದ್ದರೆ ಅದು ಶಾಸ್ತ್ರೀಜಿ ಅವ್ರದ್ದು ಅಂತ ಹೇಳ್ಬೋದು. 1939ರಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಭಾರತವನ್ನು ಸಿಲುಕಿಸಿದಾಗ ಭಾರತದ ನಾಯಕರಿಗೆ ಒಂದು ರೀತಿಯಾದಂಥ ಒಂದು ಸಂಕಟ ಎದುರಾಯಿತು. ಭಾರತೀಯರು ಗುಲಾಮರಾಗಿ ಬ್ರಿಟನ್ನಿಗೆ ಬೆಂಬಲ ನೀಡಬೇಕು ಅಥವಾ ನೀಡೋದಾದರೂ ಹೇಗೆ ಅನ್ನುವಂಥ ಒಂದು ಚಿಂತೆಯಲ್ಲಿರ್ತಾರೆ. ಆದರೆ ಇದೆಲ್ಲದರ ಒಂದು ಸುಲಲಿತವಾಗಲಿಕ್ಕೆ ಶಾಸ್ತ್ರೀಜಿ ಅನೇಕವಾದಂಥ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಈ ಒಂದು ಸಂಕಟ ಸಮಯಗಳಲ್ಲೂ ಕೂಡ ದೇಶವನ್ನು ಮುಂದೆ ನಡೆಸಿದಂತಹ ರೀತಿ ಒಂದು ಬಹಳ ರೋಚಕ ಅಂತ ಹೇಳ್ಬೋದು. ಕೊನೆಯದಾಗಿ 1968 ಮೇ 27ನೇ ತಾರೀಕು ನೆಹರು ಅವರು ಹಠಾತ್ತನೆ ತೀರ್ಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ನಾಯಕತ್ವದ ಪ್ರಶ್ನೆಯನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಲಾಲ್ ಬಹದ್ದೂರ್ ಅವರು ಯಾವ ಆಸಕ್ತಿಯನ್ನು ಕೂಡ ತಾಳಲಿಲ್ಲ. ಆದರೆ ತಮಗೆ ಸಂಬಂಧಪಡದ ವಿಚಾರ ಅನ್ನುವಂತಹ ರೀತಿ ಅವರು ವರ್ತನೆ ಮಾಡ್ತಾ ಇರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದಾಗ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕಾಲದಲ್ಲಿ ದೈಹಿಕವಾಗಿ ದುರ್ಬಲರಾಗಿದ್ದಂತಹ ಈ ವ್ಯಕ್ತಿ ಆಗ ದೇಶದ ಮುಂದೆ ಬಂದಂತಹ ಸಮಸ್ಯೆಗಳನ್ನು ದಿಟ್ಟತನದಿಂದ ಎದುರಿಸ್ತಾರೆ. ಪ್ರಧಾನಮಂತ್ರಿಯಾದ ಕೂಡಲೇ ಅವರು ಎದುರಿಸಬೇಕಾದ ಬಂದಂಥ ಸಮಸ್ಯೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಕುರಿತಾಗಿ ಬಂದಂಥ ಸಮಸ್ಯೆ. ಭಾರತದ ನೆಲವನ್ನೇ ಕೊರೆದುಕೊಂಡು ಹುಟ್ಟಿದಂಥ ಈ ದೇಶ ಭಾರತಕ್ಕೆ ದ್ರೋಹ ಬಗೆಯುತ್ತಿತ್ತು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ತುಂಬ ಅಚಲವಾಗಿ ಉಳ್ಕೊಂಡಿತ್ತು. ಹೀಗೆ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ದಿಟ್ಟ ನಿರ್ಧಾರಗಳನ್ನು, ಒಂದು ಸಮಯೋಚಿತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಯಾರಾದರೂ ಇತ್ತು ಅಂತ ಹೇಳಿದರೆ ಅದು ಶಾಸ್ತ್ರೀಜಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಿಂದೆ 2 ಬಾರಿ ಹೃದಯಾಘಾತಕ್ಕೆ ತುತ್ತಾಗದಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ದೇಹ ವಿಶೇಷವಾಗಿ ಒತ್ತಡವನ್ನು ಎದುರಿಸಬೇಕಾಗಿತ್ತು. 1966 ಜನವರಿ 10 ಅವರು ಒಪ್ಪಂದಕ್ಕೆ ಒಂದು ಸಹಿ ಹಾಕ್ತಾರೆ. ಆ ರಾತ್ರಿ ಮಲಗಿದಂತಹ ಶಾಸ್ತ್ರೀಜಿ ಮತ್ತೆ ಎಳ್ಳೇ ಇಲ್ಲ.
ಸ್ವಲ್ಪ ಸಮಯದ ನಂತರ ಹಠಾತ್ ನಿಧನರಾಗಿದ್ದಾರೆ ಅನ್ನುವಂತಹ ಒಂದು ಬರಸಿಡಿಲಿನ ಒಂದು ವಿಷಯ ಇಡೀ ದೇಶಕ್ಕೆ ದುಃಖಕರವಾಗಿ ಬರುತ್ತೆ. ಅವರ ಸಾವು ಕೂಡ ಸಂಶಯಾಸ್ಪದ ಅನ್ನುವಂತ ಹೇಳಿ ಗುಸುಗುಸನ್ನ ಕೆಲವರು ಮಾಡ್ತಾ ಇದ್ರು. ಆದರೆ ಏನೇ ಆಗಲಿ, ಈ ಯುದ್ಧವೀರ ಶಾಂತಿದೂತ ಚೀನಿ ಗಡಿಯಲ್ಲಿ ಕಳೆದು ಹೋಗಿದ್ದಂಥ ಭಾರತದ ಗೌರವವನ್ನು ಮತ್ತೆ ವಾಪಸ್ ತಂದಂತಹ ಒಂದು ಮೂರ್ತ ರೂಪಕ್ಕೆ ಒಂದು ನಿಜವಾದಂತಹ ಒಂದು ಗೌರವವನ್ನು ಸಲ್ಲಿಸಬೇಕಾದಂತೂ ನಮ್ಮ ಕರ್ತವ್ಯ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥ ಒಂದು ಮಾತಿದೆ. ಆ ಮಾತು ಪ್ರಾಯಶಃ ಶಾಸ್ತ್ರೀಜಿ ಅವರಿಗೆ ತುಂಬ ಶೋಭೆ ತರುತ್ತೆ ಅಂತ ಹೇಳ್ಬೋದು. ನಮಸ್ಕಾರ. वैष्णव